ನೋಡಪ್ಪ, ಅವರ ದೇವೇಗೌಡರು ಹೋರಾಟಕ್ಕೆ ನಮ್ಮದು ಭಾಳ ಸಂತೋಷ. ಅವರ ಸುಪುತ್ರರೇ ಇದನ್ನು ನೋಟಿಫಿಕೇಶನ್ ಮಾಡಿದ್ದು, ಆಯಿತಾ? ಅವರೇ ಯಾಕೆ ಇದನ್ನು ತೆಗಿಲಿಲ್ಲ? ಅವರೇ ಮಾಡಿ, ಅವರೇ DLF ಜೊತೆ ಅಗ್ರಿಮೆಂಟ್ ಮಾಡಿಸಿದ್ದು ಅವರೇನೆ, DLF ಜೊತೆ ದುಡ್ಡು ಕಟ್ಸ್ಕೊಂಡಿದ್ದು ಅವರೇನೆ, ಅರ್ಥ ಆಯ್ತಾ? ಅದಾದಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ತೀರ್ಮಾನ ಆಯಿತು. 1900 ಎಕರೆನ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ. ತಿರ್ಗಾ KDBಗೆ ಎಲ್ಲ ರೈತರು ದುಡ್ಡು ತೊಗೊಂಡಿದ್ದಾರೆ. ಅದೆಲ್ಲ KDB ಆಸ್ತಿ ಆಗಿದೆ. ಎಲ್ಲ ರೈತರು ಕೂಡ ವಾಪಸ್ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಅವತ್ತು ಕ್ವಶನ್ ಮಾಡಲಿಲ್ಲ? ಮಾಜಿ ಶಾಸಕರು ಯಾಕೆ ಕ್ವಶನ್ ಮಾಡಲಿಲ್ಲ? ಕುಮಾರಸ್ವಾಮಿ ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ? ಎಲ್ಲ ಅವರೇ ಇದಕ್ಕೆ ಸಹಕಾರ ಕೊಟ್ಬಿಟ್ಟು BJP ಸರ್ಕಾರದಲ್ಲಿ ನನಗೆ ಡಿನೋಟಿಫೈ ಮಾಡು ಅಂತಾರೆ. ನಾನು ಡಿನೋಟಿಫೈ ಮಾಡೋಂಥ ನೋಡಿ, ಅವ್ರು ಯಾರ ಮಾತು ನಾ ಕೇಳಕ್ಕೆ ತಯಾರಿಲ್ಲ. ಅವ್ರು ಹಂಗೆ ಬಿಟ್ಬಿಡಿ ಅಂತ ಹೇಳಿದ್ರು ನಾ ಕೇಳಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರದ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇದೆ. ಮತ್ತು ಅವ್ರಿಗೂ ಬಿಡಿಸ್ಬೋದಾಯ್ತಲ್ಲ. BJP ಯಡಿಯೂರಪ್ಪಕ್ಕೆ ಇಲ್ಲಿ ದುಡ್ಡು ಫಿಕ್ಸ್ ಮಾಡಿದಾಗ 90 ಲಕ್ಷ ರೂಪಾಯೋ 1 ಕೋಟಿನೋ ಫಿಕ್ಸ್ ಮಾಡಿದಾಗ ಯಾಕೆ ಸುಮ್ಮನೆ ಇದ್ರು ಅವರು? ಮಂಜು MLA ಇದಲ್ಲ, ಯಾಕೆ ಸುಮ್ಮನೆ ಇದ್ದ ಮಂಜು MLA? ನೋಡಿ, ನಾವು ಅದನ್ನೆಲ್ಲ ಮಾಡೋಕ್ಕೆ ಇದೆಲ್ಲ ರೈತರದ್ದು ಯಾರು ಇಲ್ಲ, ರೈತರದೆಲ್ಲ ಸಹಕಾರ ಇದೆ. ಇದೆಲ್ಲ ಕೆಲವು ಮಧ್ಯ ರಿಯಲ್ ಎಸ್ಟೇಟ್ ಏನು ನೋಡಪ್ಪ, ಗಲಾಟೆ ನೋಡ್ರಿ. ಕಾನೂನಿದೆ, ಕಾನೂನು ಚೌಕಟ್ಟಲ್ಲಿ ನಾನೇನೋ ಒಂದು ದೊಡ್ಡದಾಗಿ ಆಫರ್ ಕೊಟ್ಟಿದ್ದೀನಿ ಅವ್ರಿಗೆ, ರೈತರಿಗೆ. ಎಷ್ಟು ಕಮರ್ಷಿಯಲ್, ಎಷ್ಟು ರೆಸಿಡೆನ್ಷಿಯಲ್ ರೇಟು. ಅವ್ರು ಬೇಡ ಅಂತ ಅಂದರೆ ಡೆಪಾಸಿಟ್ ಮಾಡ್ತೀವಿ. ಏನು ಒಂದು ಕಾನೂನಿದೆ, ಹಿಂದೆ ನೋಟಿಫಿಕೇಷನ್ಗೆ ಏನು ಬೆಲೆ ಇದೆ, ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಪ್ರಕಾರ ಕೋರ್ಟ್ಗೆ ನೋಟಿಫಿಕೇಷನ್ ಮಾಡಿಬಿಟ್ಟು ಫೈನಲ್ಲು ದುಡ್ಡು ಡೆಪಾಸಿಟ್ ಮಾಡ್ತೀವಿ ಅಷ್ಟೇ. ನಾನಂತೂ ಇದನ್ನು ಯಾವ ಕಾರಣಕ್ಕೂ ಅವರೇ ಮಾಡ್ಬೋದಾಗಿತ್ತು. ನನ್ನ ಕಾಲದಲ್ಲಿ ಯಾವತ್ತೂ ನಾನು ಬಿಡೋದಿಲ್ಲ. ಅವ್ರ ಕೈಲಿ ಯಾರೋ ಒಬ್ಬ ಹೇಳ್ತಾರೆ ಅಂದ್ಬಿಟ್ಟು, ಬ್ರೋಕರ್ಗೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ನಾನು ಕೇಳಕ್ತಾರಿಲ್ಲ. ಯಾರು ಒರಿಜಿನಲ್ ರೈತರು ಯಾರು ಅನ್ನೋದು ಗೊತ್ತಿದೆ, ಡೂಪ್ಲಿಕೇಟ್ ರೈತರು ಯಾರು ಅಂತ ಗೊತ್ತಿದೆ, ಏಜೆಂಟ್ಗಳು ಯಾರು ಅಂತ ಗೊತ್ತಿದೆ, ಎಲ್ಲ ನಮಗೆಲ್ಲ ಗೊತ್ತಿದೆ. ಈಗ ತಂದು ರಿಲೀಸ್ ಮಾಡಲ ನಾನು? ಯಾರು ದುಡ್ಡು 900 ಎಕರೆಯಲ್ಲಿ KDBಗೆ ತೊಗೊಂಡಾಗ ಯಾರು ದುಡ್ಡು ತೊಗೊಂಡವ್ರೆ ಬಿಟ್ಟವ್ರೆ ಅಂತ ಯಾಕೆ ಮಾತಾಡಲಿಲ್ಲ? ಅದರಿಂದ ನಾವೇನು ಮಾಡೋಕ್ಕಾಗಲ್ಲ ರೈತರಿಗೆ. ಈಗ ತಾನೇ ಇವತ್ತು ಬೆಳಗ್ಗೆ ನನ್ನ ಹತ್ರ ಟೊಯೋಟಾ ಅವ್ರು ಬಂದಿದ್ದರು. ನಮಗೆ 300 ಎಕರೆ ಬೇಕು ರೆಸಿಡೆನ್ಷಿಯಲ್ಗೆ ಅಂತ ಬಂದಿದ್ರು. ನಾನು ಹೇಳಿದೆ 300 ಎಕರೆ ತೊಗೊಳೋದು ಮುಖ್ಯ ಅಲ್ಲ, ಈ ಜಪಾನ್ ಟೌನ್ಶಿಪ್ ಮಾದರಿಲಿ ನಿಮ್ಮ ಟೊಯೋಟಾ ಟೌನ್ಶಿಪ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ದೀನಿ ನಾನು. ಅಲ್ಲೇ ಕೇಳಿದ್ದಾರೆ, 300 ಎಕರೆ ಟೊಯೋಟಾ ಅವರು ಕೇಳಿದ್ದಾರೆ. ಹೌದು, ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡಬೇಕು ಅಂತ, ಒಂದು ದೊಡ್ಡ ಎದ್ದು ಕಾಣೋಂಥ ರೀತಿ ಟೌನ್ಶಿಪ್ ಅಲ್ಲಿ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರು. ಇದರಲ್ಲೇ ನೋಡಪ್ಪ, ಅವ್ರದ್ದು ನೋಡ್ರಿ, ಅಶೋಕರು ಬರಲಿ, ದೇವೇಗೌಡರು ಬರಲಿ, ಅವ್ರು ರಾಜಕೀಯದ ಹೋರಾಟ ಮಾಡ್ತಾರೆ. ನಾನು ಅವ್ರ ರಾಜಕೀಯದ ಹೋರಾಟಕ್ಕೆ ನಾನೇನು ಬೇಜಾರೇನು ನಾನು ಮಾಡ್ಕೊಳ್ಳೋದಿಲ್ಲ. ಅವ್ರಿಗೂ ಎಲ್ಲ ವಾಸ್ತವಾಂಶ ಏನು ಅಂತ ಗೊತ್ತಿದೆ. ಏನು ಗೊತ್ತಿಲ್ವ ಅವ್ರಿಗೆ? ಅವ್ರ ಪೆನ್ ಇತ್ತಲ್ಲ ಅವ್ರ ಹತ್ರ, ಅವ್ರ ಅಧಿಕಾರ ಇತ್ತಲ್ಲ. ಯಾಕೆ ಅಶೋಕ್ ಬಿಡಿಸ್ಲಿಲ್ಲ ಇದನ್ನು? ಯಡಿಯೂರಪ್ಪನವ್ರು ಯಾಕೆ ಬಿಡಿಸಲಿಲ್ಲ ಇದನ್ನು? ದೇವೇಗೌಡರ ಮಗನ ಕೈಲಿ ಯಾಕೆ ಬಿಡಿಸಲಿಲ್ಲ ಇದನ್ನು? ಯಾವತ್ತು ಇದು ಬೇಡ ಅಂತೇಳಿ ಅವತ್ತು ಹೇಳ್ಬೋದಾಯ್ತಲ್ಲ, ನೀನು ಮಾಡೋದು ಸರಿ ಇಲ್ಲಪ್ಪ, ಇದು ಅವ್ರದ್ದೇ ಕ್ಷೇತ್ರ ಇತ್ತಲ್ಲ, ಇದು ನನ್ನ ಕ್ಷೇತ್ರ ಏನಿರಲಿಲ್ವಲ್ಲ, ಇದು ನಾನೇನು ಮಂತ್ರಿ ಇರಲಿಲ್ವಲ್ಲ, ಅವರೇ ಮಂತ್ರಿ ಇದ್ರಲ್ಲ. ಸುಮ್ಮನೆ ಈಗ ನಮ್ಮ ಮೇಲೆ ತೋರ್ಸೋಕ್ಕೆ ರಾಜಕಾರಣ. ಬಾಲಕೃಷ್ಣನ ಮೇಲೆ ರಾಜಕೀಯವಾಗಿ ಯಾರು ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಇವತ್ತು ಪ್ರತಿಭಟನೆನ ಮಾಡ್ತಾ ಇದ್ದಾರೆ.